ನಾವು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು ಎಲ್ಲರಿಗೂ ಗೊತ್ತಿದೆ. ಆ ಭೂಮಿ ಮತ್ತು ನಮಗೊಂದು ಅವಿನಾಭಾವ ಸಂಬಂಧ ಇದೆ. ನಾವು ಸತತ 10 ವರ್ಷದಿಂದ ನಮ್ಮ ಯುವ ಪ್ರಾಪರ್ಟಿ ಸಂಸ್ಥೆಯನ್ನು ನಾವು ಕಟ್ಟಿ ಬೆಳೆಸಿದವರು. ಹಾಗೆ ಇದಕ್ಕೆ ಎಲ್ಲರೂ ನಮಗೆ ಮಾರ್ಗದರ್ಶನ ಕೊಟ್ಟವರು ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಕುಮಾರ್ ರೈ ಆಗಲಿ, ನಿತಿನ್ ಮಂಗಳ ಆಗಲಿ, ಮತ್ತು ಪ್ರಸನ್ನ ಕುಮಾರ್ ಶೆಟ್ಟರ್ ಆಗಲಿ. ನಾವು ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಹುಟ್ಟಿ ಬರುವಾಗ ಯಾವುದನ್ನು ಪಡೆದುಕೊಂಡು ಬಂದಿಲ್ಲ, ಸಮಾಜದಿಂದ ಪಡೆದುಕೊಂಡು ಬಂದದ್ದು. ನಿಮಗೆ ಗೊತ್ತಿರ್ಬೋದು, ಈ ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು ಎಲ್ಲರೂ ಕಳ್ಳರು, ಅದರಿಂದ ನಾವು ಮಾಫಿಯಾವನ್ನು ಮಾಡ್ತಾರೆ ಅಂತ ಹೇಳುವಂಥ ಗಮನಕ್ಕೆ ಬಂದಿರ್ಬೋದು ಎಲ್ಲರಿಗೂ ನಿಮ್ಮ ಮುಖಾಂತರ. ಅಂದರೆ ನಿಮಗೆ ಗೊತ್ತಿರ್ಬೋದು ನೋಡಿ, ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು ನಿಮಗೆ ಗೊತ್ತಿರ್ಬೋದು, ನಾವು ಈ ಮಣ್ಣಿಗೆ ಒಂದು ಕೊಡುವಂಥ ಗೌರವ. ನಾವು ಕಳೆದ ವರ್ಷ ನಿಮಗೆ ಗೊತ್ತಿರ್ಬೋದು, ನಾವು ಕೆಸಡೊಂಜಿನ ಅಂತ ಮಾಡಿದ್ದೇವೆ. ಯಾಕೆಂದೇಳಿ ನಾವು ಮಣ್ಣಿಗೆ ಒಂದು ಸಮರ್ಪಣಾ ಭಾವದಿಂದ ಮಣ್ಣಿಗೆ ಒಂದು ಕೊಡುವ ಗೌರವ ಕಲಿಸಬೇಕು. ನೋಡಿ, ಇದು ನಮ್ಮದು ಯುವ ಪ್ರಾಪರ್ಟೀಸಿಗೆ 10 ವರ್ಷ ಸಂಭ್ರಮಾಚರಣೆ ನಾವೆಲ್ಲ ಇದ್ದೇವೆ ಒಂದು ಕಡೆ. ನೋಡಿ, ನಮಗೆ ಅಲ್ಲಿ ಒಂದು ಜಾಗ ತಗೊಳ್ಳುವಾಗ ಈಗ ಶ್ರೀಮಾ ಥೀಮ್ ಪಾರ್ಕ್ ಅಂತ ಹೇಳುವಂಥ ಉದ್ಘಾಟನಾ ಸಮಾರಂಭ ನಾಳ್ದು 22-23 ತಾರೀಕಿಗೆ ನಡೀಲಿಕ್ಕಿದೆ. ಅದರಲ್ಲಿ ನಮಗೊಂದು ಕಂಡದ್ದು ಒಂದು ನಾಗರತ್ನೇಶ್ವರ ದೇವಸ್ಥಾನ ಒಂದು ಅಜೀರ್ಣಾವಸ್ಥೆಯಲ್ಲಿ ಇದ್ದದ್ದು. ಅದನ್ನು ನಾವು ಪ್ರಶ್ನಾ ಮಾರ್ಗ ಮುಖಾಂತರ ನಾವು ಅದನ್ನು ನೋಡಿ ಹುಡುಕುವಾಗ ಸಿಕ್ಕಿದ್ದು. ಅದನ್ನು ಮೊದಲು ಕೆಲಸ ಮಾಡಿಕೊಂಡು ಮತ್ತೆ ನೀವು ನಿಮ್ಮ ಕೆಲಸ ಲೇಔಟನ್ನು ಸ್ಟಾರ್ಟ್ ಮಾಡಿ ಅಂತೇಳಿ. ನೋಡಿ, ಅದು ನಾವು ಮಾಡಿದ ನಂತರ ನಮ್ಮ ಲೇಔಟು ವೃದ್ಧಿಯಾಯಿತು, ಅಲ್ಲಿರುವ ಸ್ಥಳ ಸಾನ್ನಿಧ್ಯ ವೃದ್ಧಿಯಾಯಿತು, ಆ ಊರಿನವರಿಗೆ ಉಪಕಾರ ಆಯಿತು. ಆ ಸಂಭ್ರಮಾಚರಣೆಯಲ್ಲಿ ನಾವು 23 ತಾರೀಕಿನಂದು ನಡೆಯುವ ಈ ಲೇಔಟ್ನ ಲೋಕಾರ್ಪಣೆಯಲ್ಲಿ ನಾವು ಇದ್ದೇವೆ. ಅದಕ್ಕೆ ನೋಡಿ, 22 ತಾರೀಕಿಗೆ ಅಂದರೆ ಸೋಮವಾರ ಮಧ್ಯಾಹ್ನ 4 ಗಂಟೆಗೆ ಸರಿಯಾಗಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಿಂದ ನಾವು ಹೊರೆಕಾಣಿಕೆಯನ್ನು ಅಲ್ಲಿಂದ ಹೊರಟು ಬೆದ್ದಾಳಕ್ಕೆ ಅದು ತಲುಪಲಿದೆ. 22 ಸೋಮವಾರ ಸಂಜೆ. ಅದಕ್ಕೆ 22 ತಾರೀಕಿಗೆ ಅದು ನಡೀಲಿಕ್ಕಿದೆ. 22 ತಾರೀಕಿಗೆ ಅಂತ ಹೇಳಿದರೆ ಇದು ಊರಿನವರು ಎಲ್ಲರೂ ಸೇರಿಕೊಂಡು, ನಮ್ಮೊಬ್ಬರದಲ್ಲ, ಎಲ್ಲರೂ ಊರಿನವರೆಲ್ಲ, ನಮ್ಮ ಹಿತೈಷಿಗಳು ಮತ್ತು ಪುತ್ತೂರಿನ ಜನತೆಗಳು, ಆ ಏರಿಯಾದ ಭಾಗದವರು, ಇದರಲ್ಲಿ ಯಾವುದೇ ಪಕ್ಷವನ್ನು ನೋಡಲಿಲ್ಲ, ಯಾವುದೇ ರಾಜಕೀಯ ಮಾಡಲಿ, ಯಾವುದಿಲ್ಲ. ನಮ್ಮ ಎಲ್ಲರನ್ನು ತಗೊಂಡುಕೊಂಡು ಎಲ್ಲರೂ ನಮ್ಮ ಫ್ರೆಂಡ್ ಸರ್ಕಲ್ ಸೇರಿ, ಹಿತೈಷಿಗಳು ಸೇರಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಿಂದ ಸರಿಯಾಗಿ 3:30 ಗಂಟೆಗೆ ನಾವೆಲ್ಲರಲ್ಲಿ ಸೇರ್ತೇವೆ. 4 ಗಂಟೆಗೆ ಸರಿಯಾಗಿ ಹೊರೆಕಾಣಿಕೆ ಅಲ್ಲಿ ಚಾಲನೆ ಕೊಡ್ತೇವೆ. ನಮ್ಮ ಪುತ್ತೂರಿನ ಖ್ಯಾತ ವೈದ್ಯರಾದಂಥ ನಮ್ಮ ಡಾಕ್ಟರ್ ಪ್ರಸಾದ್ ಭಂಡಾರಿ ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮತ್ತು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನದ ಸಮಿತಿಯ ಅಧ್ಯಕ್ಷರಾದಂಥ ಪಂಜಿಗುಡ್ಡಿ ಈಶ್ವರ್ ಭಟ್ ಚಾಲನೆ ಕೊಡಲಿಕ್ಕಿದ್ದಾರೆ. ಆನಂತರ ಅಲ್ಲಿಂದ ಹೊರಟು ಅದು 6 ಗಂಟೆಗೆ ಸರಿಯಾಗಿ ನಮ್ಮ ಬೆದ್ದಾಳದ ಶ್ರೀಮಾ ಥೀಮ್ ಪಾರ್ಕಿಗೆ ತಲುಪಲಿದೆ. ಅಲ್ಲಿ ಆದ ನಂತರ ನಿಮಗೆ ಗೊತ್ತಿರ್ಬೋದು, ದಾಸವಾಣಿಯಲ್ಲಿ ಪ್ರಸಿದ್ಧಿ ಖ್ಯಾತ ಪಡೆದಂಥ ಶ್ರೀ ರಾಮಚಂದ್ರ ಆಚಾರ್ ಅವರದ್ದು ದಾಸವಾಣಿ ಇದೆ. ಆನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಆನಂತರ 23 ತಾರೀಕು ಬೆಳಿಗ್ಗೆ ಶ್ರೀಮಾ ಥೀಮ್ ಪಾರ್ಕಲ್ಲಿ ಅಲ್ಲಿಯ ದೇವಸ್ಥಾನಕ್ಕೆ ನಾವು ಕಮಿಟಿ ರಚನೆ ಮಾಡಿದ್ದೇವೆ. ಅಂದರೆ ಶ್ರೀ ನಾಗರತ್ನೇಶ್ವರಿ ಪ್ರತಿಷ್ಠಾನ ರಿಜಿಸ್ಟರ್ ಲಿಮಿಟೆಡ್ ಅಂತೇಳಿ. ಅದರಲ್ಲಿ ನಮ್ಮದು ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ರಾಮ್ ಮೋಹನ್ ಅದರ ಅಧ್ಯಕ್ಷರು, ಪ್ರಸನ್ನ ಕುಮಾರ್ ಶೆಟ್ಟರು ಅದರ ಉಪಾಧ್ಯಕ್ಷರು, ಮತ್ತು ನಾನು ಅದರ ಸಂಚಾಲಕರಾಗಿ, ಮತ್ತು ಸಂತೋಷ್ ಕುಮಾರ್ ರೈ ಅವರು ಅದರ ಸದಸ್ಯರು, ಮತ್ತು ನಿತಿನ್ ಮತ್ತು ಬಾಲಕೃಷ್ಣ ಗೌಡರು, ಸಂಜಯ್ ಗೌಡರು ಎಲ್ಲ ಊರಿನವರು ಸೇರಿಸಿಕೊಂಡು ಅದರ ಕಮಿಟಿ ಮಾಡಿದ್ದೇವೆ. ಅದರ ಟ್ರಸ್ಟ್ ಮಾಡಿದ್ದೇವೆ. ಇದರಲ್ಲಿ ಇನ್ನಷ್ಟು ಹಲವಾರು ಸಾಮಾಜಿಕ ಚಟುವಟಿಕೆಗಳು ನಡೀಲಿಕ್ಕಿದೆ. ಸಾಮಾಜಿಕ ಸೇವೆಯಲ್ಲಿ ನಾವೆಲ್ಲ ಊರಿನವರು ಸೇರೋದಕ್ಕೆ ನಾವು ತೊಡಗಿಸಿಕೊಳ್ತೇವೆ. ಆನಂತರ 23 ತಾರೀಕಿಗೆ ಬೆಳಿಗ್ಗೆ ಅದರ ದೈವಸ್ಥಾನದ ಸ್ಥಳಶುದ್ಧಿ ಕಾರ್ಯಕ್ರಮ, ವೈದಿಕ ವಿಧಾನಗಳು ನಮ್ಮ ಇವರು ಕೆಮ್ಮುಂಜೆ ಅವರ ನಾಗೇಶ್ ತಂತೆ ಅವರ ಮಾರ್ಗದರ್ಶನದಲ್ಲಿ ನಡೀಲಿಕ್ಕಿದೆ. ಆನಂತರ ಅಲ್ಲಿ ಭಜನೆಗಳು ಅಲ್ಲಿ ಭಜನಾ ಮಂದಿರ ಲೋಕಾರ್ಪಣೆ ಆಗಲಿಕ್ಕಿದೆ. ಹಾಗೆ ಸಂಜೆ ಸರಿಯಾಗಿ 5 ಗಂಟೆಗೆ ಸರಿಯಾಗಿ ನಮ್ಮ ಶ್ರೀಮಾ ಥೀಮ್ ಪಾರ್ಕ್ನ ಲೋಕಾರ್ಪಣೆ ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಮತ್ತು ಅದರ ದೀಪ ಪ್ರಜ್ವಲನೆ ಡಾಕ್ಟರ್ ಕಲ್ಲಾಡ್ಕ ಪ್ರಭಾಕರ್ ಭಟ್. ಮತ್ತು ಅದರಲ್ಲಿ ನಾವು ಪುತ್ತೂರಲ್ಲಿ 2 ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟಿದ್ದೇವೆ. ಶ್ರೀಮಾ ಸೆಲೆಸ್ಟಿಯಲ್ ಅಂತೇಳಿ, ಅದು ನಮ್ಮ ಪುತ್ತೂರು ಕ್ಲಬ್ ಹತ್ರ 12 ಎಕರೆ ವಿಸ್ತಾರದಲ್ಲಿ. ಶ್ರೀಮಾ ಸೆಲೆಸ್ಟಿಯಲ್ ಅಂತೇಳಿ, ಅದನ್ನು ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅನಾವರಣ ಮಾಡಲಿಕ್ಕಿದ್ದಾರೆ. ಮತ್ತು ನಿಮಗೆ ಪುತ್ತೂರಿನ ಹೃದಯ ಭಾಗದಲ್ಲಿ ನಮ್ಮ GL ಮಾಲ್ನ ಪಕ್ಕ ಸುಮಾರು 85 ಸೆನ್ಸ್ನಲ್ಲಿ ಪುತ್ತೂರಿನಲ್ಲಿ ಅತಿ ಎತ್ತರದ ಶ್ರೀಮಾ ಹೈಟ್ಸ್ ಅಂತೇಳಿ
ಫ್ಲ್ಯಾಟನ್ನು ಅನಾವರಣ ಮಾಡಲಿಕ್ಕಿದ್ದಾರೆ. ಅದು ನಮಗೆ ಅದನ್ನು ನಮ್ಮ ಮಾಜಿ ಕಾನೂನು ಸಚಿವರಾದಂಥ ಮಾಧುಸ್ವಾಮಿಯವರು ಅದನ್ನು ಅನಾವರಣ ಮಾಡಲಿಕ್ಕಿದ್ದಾರೆ. ಮತ್ತು ಅದರಲ್ಲಿ ನಾವು ಆ ಲೇಔಟ್ನಲ್ಲಿ ಒಂದು ಉತ್ತಮವಾದ ಸುಸಜ್ಜಿತ ಪಾರ್ಕ್ ಮಾಡಿದ್ದೇವೆ. ಆ ಪಾರ್ಕಿನ ಹೆಸರು ಸಿಂಧೂರ ಪಾರ್ಕ್ ಅಂತೇಳಿ ಅದನ್ನು ಗುಣರಂಜನ್ ಶೆಟ್ಟರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಗುಣರಂಜನ್ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ಕುಸ್ತಿ ಸಂಘ, ಸಂಸ್ಥಾಪಕರು ಜಯ ಕರ್ನಾಟಕ ಜಯಪರ ವೇದಿಕೆ. ಮತ್ತು ಗೌರವ ಉಪಸ್ಥಿತಿ ಅದರ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಜಗನ್ನಾಥ್ ಶೆಣಿ ಆಡಳಿತ ನಿರ್ದೇಶಕರು ಗಣೇಶ್ ಪಿಡಿ ಮಂಗಳೂರು ಗಣೇಶ್ ಪಿಡಿ ವರ್ಕ್ಸ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಮತ್ತು ಗೌರವ ಉಪಸ್ಥಿತಿಯನ್ನು ಶ್ರೀ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ವಿಧಾನಸಭಾ ಸದಸ್ಯರು, ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ, ಶ್ರೀ ಸಂಜೀವ್ ಮಠಂದರು ಮಾಜಿ ಶಾಸಕರು, ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು, ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು, ಶ್ರೀ ಮಿಥುನ್ ರೈ ಕೆಪಿಸಿಸಿ ಕಾರ್ಯದರ್ಶಿ, ಶ್ರೀ ಪ್ರಸಾದ್ ಶೆಟ್ಟಿ ಹುಬ್ಬಳ್ಳಿ ಉಪಾಧ್ಯಕ್ಷರು ಕರ್ನಾಟಕ ಕುಸ್ತಿ ಸಂಘ, ಶ್ರೀ ಪುಷ್ಪರಾಜ್ ಜೈನ್ ಅಬೀಶ್ ಬಿಲ್ಡರ್ನ ಮಾಲಕರು, ಶ್ರೀ ಪ್ರವೀಣ್ ಚಂದ್ರ ಆಳ್ವ ಕಾರ್ಪೊರೇಟರ್ ಎಕ್ಕೂರು, ಶ್ರೀ ಪ್ರಸಾದ್ ಭಂಡಾರಿ ವೈದ್ಯರು ಪುತ್ತೂರು ಆದರ್ಶ ಹಾಸ್ಪಿಟಲ್, SR ರಂಗಮೂರ್ತಿ ಮಾಜಿ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ, SR ಶಶಿಚಂದ್ರ ಅಧ್ಯಕ್ಷರು ಕ್ಯಾಂಪ್ಕೋ ಲಿಮಿಟೆಡ್ ಪುತ್ತೂರು, ಶ್ರೀ ಬಲರಾಮಾಚಾರ್ಯ ಆಡಳಿತ ನಿರ್ದೇಶಕರು GL ಆಚಾರ್ಯ ಜ್ಯುವೆಲರ್ಸ್, ಶ್ರೀಮತಿ ಲೀಲಾವತಿ ಅಧ್ಯಕ್ಷರು ನಗರಸಭೆ ಹಾಗೂ ಶ್ರೀಮತಿ ರೋಹಿಣಿ ನಗರಸಭಾ ಸದಸ್ಯರು. ನೋಡಿ, ಇದೆಲ್ಲ ಗಣ್ಯ ಉಪಸ್ಥಿತಿಯಲ್ಲಿ ನಾಳ್ದು 23 ತಾರೀಕಿನಂದು ನಡೆಯಲಿಕ್ಕಿದೆ. ಆನಂತರ ದೈವಗಳ ನೇಮೋತ್ಸವ. ಇದು 5:30 ಗಂಟೆಗೆ ಫಂಕ್ಷನ್ ಮುಗಿದು ಸುಮಾರು 7:30 ಗಂಟೆಗೆ ನಮ್ಮ ಫಂಕ್ಷನ್ ಮುಗೀತದೆ. ಈ ಫಂಕ್ಷನ್ ಸ್ಟಾರ್ಟ್ ಆಗೋ ಮುಂಚೆ 4 ಗಂಟೆಗೆ ಅಲ್ಲಿಯ ದೈವಗಳ ಭಂಡಾರ ತೆಗೆಯುವುದು. ಆನಂತರ ಸಂಜೆ 7:30 ಗಂಟೆ ನಂತರ ಈ ದೈವಗಳಿಗೆ ನಾವು ನೇಮೋತ್ಸವ ಮಾಡಲಿಕ್ಕಿದ್ದೇವೆ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿಸುವುದು ಅಂತ ಹೇಳಿದರೆ, ಯಾರಿಗೆ ಈ ಮುಖಾಂತರ ಆಮಂತ್ರಣ ಸಿಗದವರು ನಿಮ್ಮ ಪುತ್ತೂರು ಪ್ಲೇಸ್ ಕ್ಲಬ್ ಮುಖಾಂತರ ನಾವೆಲ್ಲರೂ ನಗರ ಪ್ರತಿಷ್ಠಾನದ ವತಿಯಿಂದ ಮತ್ತು ನಮ್ಮ ಯುವ ಪ್ರಾಪರ್ಟೀಸ್ ಮುಖಾಂತರ ಈ ಆಮಂತ್ರಣ ಸಿಗದವರು ಎಲ್ಲರೂ ಊರಿನವರು ಸೇರಿ ಆ ದೈವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ.